ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಂತೆ ಡಬಲ್ ಫೈವ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ ಪಾನವಳ್ಳಿ. ನಾನು ನಿಮ್ಮ ಮುಂದೆ ಇವತ್ತು ಹೊತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ, ನಟ ರೆಬಲ್ ಸ್ಟಾರ್ ಅಂಬರೀಷ್ ಹೀರೋ ಆಗಿ ಅಭಿನಯಿಸಿದ ಮೊದಲ ಚಿತ್ರ ಅಂಥ ಚಿತ್ರದ ಬಗ್ಗೆ, ಆ ಚಿತ್ರದ ಕತೆ ಮತ್ತು ಅಂಬರೀಷ್ ಅವರಿಗೆ ಅದರಲ್ಲಿ ಚಾನ್ಸ್ ಸಿಕ್ಕ ರೋಚಕ ಘಟನೆ ಬಗ್ಗೆ ಹೇಳ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ನಿರ್ಮಿಸಿದ ಅಂಥ ಸಿನಿಮಾದ ಹೀರೋ ಪಾತ್ರಕ್ಕೆ ಮೊದಲು ಆಯ್ಕೆ ಆಗಿದ್ದವರು ಯಾರು ಗೊತ್ತಾ? ಈ ಹಿನ್ನೆಲೆಯಲ್ಲಿರುವ ಕತೆ ನಿಜಕ್ಕೂ ರೋಚಕವಾಗಿದೆ. ಆ ಸಮಯದಲ್ಲಿ ಈ ಚಿತ್ರದ ಕತೆ ಜನಪ್ರಿಯ ವಾರಪತ್ರಿಕೆ ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗುತ್ತಿತ್ತು. ಆ ಕತೆ ಭಾರೀ ಜನಪ್ರಿಯತೆ ಪಡೆದಿತ್ತು. ಪ್ರತಿ ಗುರುವಾರ ಸಂಚಿಕೆ ಮಾರುಕಟ್ಟೆಗೆ ಬರುತ್ತಿತ್ತು. ಹಲವಾರು ಜನರು ಸೋಮವಾರವೇ ಹಣ ನೀಡಿ ಪತ್ರಿಕೆಯನ್ನು ಕಾಯ್ದಿರಿಸುತ್ತಿದ್ದರು. ಆ ಕಾಲದಲ್ಲಿ ಸುಧಾ ವಾರಪತ್ರಿಕೆಯಲ್ಲಿ ಪ್ರಕಟವಾದ ಕತೆಗಳು ಸಿನಿಮಾ ಆಗಿದ್ದರೆ ಖಂಡಿತವಾಗಿ ಯಶಸ್ವಿಯಾಗುತ್ತವೆ ಎಂಬ ನಂಬಿಕೆಯು ಗಟ್ಟಿಯಾಗಿತ್ತು. ಅದರಲ್ಲಿ ಪ್ರಕಟವಾಗುತ್ತಿದ್ದ ಹಂತ ಎನ್ನುವ ಕಥೆಯೊಂದನ್ನು ಸಿನಿಮಾ ಮಾಡಲು ನಿರ್ಧರಿಸಿದವರು ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು. ಕನ್ವರ್ಲಾಲ್ ಎಂಬ ಪ್ರಮುಖ ಪಾತ್ರಕ್ಕೆ ಅವರು ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನು. ಕತೆ ಕೇಳಿದ ನಂತರ ರಜನಿಕಾಂತ್ ಅವರಿಗೆ ಪಾತ್ರ ತುಂಬ ಇಷ್ಟವಾಗಿತ್ತು. ಅವರು ತಕ್ಷಣವೇ ಒಪ್ಪಿಕೊಂಡಿದ್ದರು. ಅಷ್ಟೇ ಅಲ್ಲ, ಈ ಪಾತ್ರಕ್ಕಾಗಿ ಮೇಕಪ್ ಟೆಸ್ಟ್ ಮಾಡಲು ಬೆಂಗಳೂರಿಗೆ ಬಂದು ಕೂಡ ಹೋಗಿದ್ದರು. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. ಶೂಟಿಂಗ್ ಆರಂಭವಾಗುವ ಮುನ್ನವೇ ರಜನಿಕಾಂತ್ ಅವರಿಗೆ ಅನಿವಾರ್ಯ ಪರಿಸ್ಥಿತಿ ಎದುರಾಗಿತ್ತು. ತಮಿಳು ಚಿತ್ರವೊಂದರಲ್ಲಿ ಬ್ಯುಸಿಯಾಗಿದ್ದ ನಟ ರಜನಿಕಾಂತ್ ಆ ಸಮಯದಲ್ಲಿ ಅಂಥ ಚಿತ್ರಕ್ಕೆ ಡೇಟ್ಸ್ ನೀಡಲು ಸಾಧ್ಯವಾಗದೆ ಆ ಸಿನಿಮಾ ಅವರ ಕೈತಪ್ಪಿತ್ತು. ಈ ಸಂದರ್ಭದಲ್ಲೇ ನಿರ್ದೇಶಕರ ಗಮನ ಸೆಳೆದವರು ಅವರ ಸ್ನೇಹಿತ ಅಂಬರೀಷ್. ಆ ಸಮಯದಲ್ಲಿ ಅಂಬರೀಷ್ ಅವರು ಬಾಬು ಅವರ ಕುಟುಂಬದ ಚಿಕ್ಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಬಾಬು ಅವರ ಮನೆಯಲ್ಲೇ ಇದ್ದರು. ಆಗಿನ ಕಾಲದಲ್ಲಿ ಅವರು ಹೆಚ್ಚಾಗಿ ವಿಲನ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರಿಂದ ಹಲವರು ಇವರನ್ನು ಹೀರೋ ಮಾಡುವುದು ಸರಿಯೇ ಎಂದು ಟೀಕಿಸಿದ್ದರು. ಆದರೆ ನಿರ್ದೇಶಕ ಬಾಬು ಅವರು ತಮ್ಮ ಸ್ನೇಹಿತನಲ್ಲಿದ್ದ ಪ್ರತಿಭೆಯನ್ನು ನಂಬಿದ್ದರು. ಅವರ ದೃಷ್ಟಿಯಲ್ಲಿ ಅಂಬರೀಷ್ ಅವರಲ್ಲಿದ್ದ ವಿಶೇಷ ಆಕರ್ಷಣೆ ಮತ್ತು ಪಾತ್ರದ ತೀವ್ರತೆ ಕನ್ವರ್ಲಾಲ್ ಪಾತ್ರಕ್ಕೆ ಸೂಕ್ತವಾಗಿತ್ತು. ಅಂತಿಮವಾಗಿ ಅವರಿಗೆ ಅವಕಾಶ ನೀಡಲಾಯಿತು. ಆ ನಿರ್ಧಾರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮಹತ್ವದ ತಿರುವು ತಂದುಕೊಟ್ಟಿತು. ಸಿನಿಮಾ ಭರ್ಜರಿ ಯಶಸ್ಸು ಕಂಡು ಅಂಬರೀಷ್ ಅವರಿಗೆ ಹೊಸ ಇಮೇಜ್ ನೀಡಿತ್ತು. ಒಂದು ಅವಕಾಶ ಯಾರ ಜೀವನವನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೇಕಾದರೂ ಬದಲಾಯಿಸಬಹುದು ಎಂಬುದಕ್ಕೆ ಅಂಥ ಸಿನಿಮಾ ಅತ್ಯುತ್ತಮ ಉದಾಹರಣೆಯಾಗಿದೆ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.